ಈಗ ನಾವು ಮತ್ತೆ ಡೆಬ್ಬಿಗೆ ಏನಾಗ ಕೊಟ್ಟಾಗಂತ ಅರ್ಜುನ್ ಕನಕ್ ಸಾಹೇಬ್ ಅಂದಾಗು ಏನಿಲ್ಲ ಸಣ್ಣ ಶಿವಾಜಿ ಮಗ ಅಂದಾಗ ಈಗ ಸಡನ್ಲಿ ಮತ್ ನೀವು ಅರ್ಜುನ್ ಕನಕ್ ಸಾಹೇಬ್ ಡೆಬ್ಬಿ ಕೊಟ್ಟಾಗ ಕುಮಾರ್ ಸಾಹೇಬ್ ಅಂತ ಕನ್ಫ್ಯೂಸ್ ಬೇಡ. ವಿಶ್ವ ಕಲ್ಯಾಣಕ್ಕೋಸ್ಕರ ನಾರಾಯಣರಾವ್ ಸಾಹೇಬರು ಒಳ್ಳೆಯ ರೀತಿಯಿಂದ ಜನಸಾಮಾನ್ಯ ಕೆಲಸ ಮಾಡ್ಕೋತ ವಿಧಾನಸೌಧದ ಒಂದು ಧ್ವನಿ ಎತ್ತಿ ನಮ್ಮ ಬಸವ ಕಲ್ಯಾಣ ಬಗ್ಗೆ ಬಹಳಷ್ಟು ಹೆಮ್ಮೆ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಎಫರ್ಟ್ ಮಾಡಿ ಕೆಲಸ ಮಾಡಿದಂತ ನಾರಾಯಣರಾವ್ ಸಾಹೇಬರು ಧರ್ಮ ಪತ್ನಿಯವರು ಬಸವ ಕಲ್ಯಾಣದಿಂದ ಚುನಾವಣೆ ನಿಂತಾಗೂ ಕೂಡ ಅವರಿಗೆಲ್ಲೋ ಒಂದ್ ಕಡೆ ಅನ್ಯಾಯ ಆಯಿತು. ಇದು ಎಲ್ಲೋ ನೋಡಿದಾಗ ದೇವರ ಆಶೀರ್ವಾದ, ನಾರಾಯಣರಾವ್ ಸಾಹೇಬರ ಆಶೀರ್ವಾದ, ಕಾರ್ಯಕರ್ತರ ಆಶೀರ್ವಾದ, ಮೀನುಗಾರಿಕೆ ನಿಗಮದ ಏನು ಅಧ್ಯಕ್ಷ ಮಾಡಿದಾಗ ನಮಗೆ ಬಹಳಷ್ಟು ಸಂತೋಷ ವಿಷಯ. ನಾನು ಬಸವ ಕಲ್ಯಾಣದಾಗ ಇದ್ದಿಲ್ಲ, ನಮಗೂ ಕೂಡ ಒಂದು ಅವಕಾಶ ಸಿಕ್ತು. ನಮ್ಮ ಸಾಹೇಬರೀಗ ಸೆಂಟ್ರಲ್ದಾಗ ಸನ್ಮಾನ್ಯ ಕುಮಾರಸ್ವಾಮೀಜಿ ಮಿನಿಸ್ಟರ್ ಆಗಿದಾಗ ಅಲ್ಲಿ ನಾನು ಸ್ವಲ್ಪ ಬಿಸಿ ಇದ್ದ, ಅಕ್ಕರು ಬಂದಾಗ ನಾ ಇವತ್ತಿನ ದಿವಸ ವಿಶ್ ಮಾಡ್ಬೇಕಂತ. ಅದೇ ರೀತಿ ಬಸವ ಕಲ್ಯಾಣ ಅಭಿವೃದ್ಧಿಗೋಸ್ಕರ ನೀವೇನೇ ಇದ್ದರೂ ಕೂಡ ಬಸವ ಕಲ್ಯಾಣದಾಗ ಮೊದಲು ಹೆಂಗಿದ್ದೀರಿ, ಯಾವ ರೀತಿ ನಾರಾಯಣರಾವ್ ಸಾಹೇಬರ ಸೇವೆ ಇತ್ತು, ಆ ನಿಟ್ಟಿನಾಗ ಜನರಿಗೋಸ್ಕರ ತಾವು ಸಹಕಾರ ಮಾಡ್ಬೇಕಂತ ವಿನಂತಿ ಮಾಡ್ಕೋತ ನಾವು ಎಲ್ಲ ಕಡೆಯಿಂದ ನಾನು ಒಬ್ಬನಲ್ಲ, ಇದು ನಾರಾಯಣರಾವ್ ಸಾಹೇಬರಿಗೆಲ್ಲ ನಾವೆಲ್ಲ ಅಭಿಮಾನಿಗಳು ಕಲ್ತಿ ನಿಮಗೊಂದು ಸಣ್ಣ ಸನ್ಮಾನ ಮಾಡ್ತಾ ಇದ್ದೇವೆ. ಈಗ ನಾವು ಮತ್ತೆ ಡೆಬ್ಬಿಗೆ ಏನಾಗ ಕೊಟ್ಟಾಗಂತ ಅರ್ಜುನ್ ಕನಕ್ ಸಾಹೇಬ್ ಅಂದಾಗು ಏನಿಲ್ಲ ಸಣ್ಣ ಶಿವಾಜಿ ಮಗ ಅಂದಾಗ ಈಗ ಸಡನ್ಲಿ ಮತ್ ನೀವು ಅರ್ಜುನ್ ಕನಕ್ ಸಾಹೇಬ್ ಡೆಬ್ಬಿ ಕೊಟ್ಟಾಗ ಕುಮಾರ್ ಸಾಹೇಬ್ ಅಂತ ಕನ್ಫ್ಯೂಸ್ ಬೇಡ.